ಓಂ ಶ್ರುತತ್ವಾಚ ಓಂ ಈಕ್ಷತ್ಯಧಿಕರಣದ ಸೂತ್ರ ಇದು. ಬ್ರಹ್ಮಸೂತ್ರದಲ್ಲಿ ಒಂದನೇ ಅಧ್ಯಾಯದ 1ನೇ ಪಾದದ 11ನೇ ಸೂತ್ರ. ನಾವು ಅದ್ವೈತಿಗಳಿಗೆ ವಾಚ್ಯತ್ವವನ್ನು ಸಮರ್ಥಿಸುವುದಕ್ಕಾಗಿ ಬ್ರಹ್ಮ ವಾಚ್ಯಂ ಲಕ್ಷ್ಯತ್ವಾತ್ ಅಂತ ಅನುಮಾನ ಪ್ರಯೋಗಿಸಿದ್ದೀವಿ. ಅದಕ್ಕೆ ಸಮರ್ಥಕವಾಗಿ ತರ್ಕವೊಂದನ್ನು ಕೂಡ ಪ್ರಯೋಗಿಸಿದ್ದೀವಿ. ಬ್ರಹ್ಮ ಇದು ವಾಚ್ಯಂ ನ ಸ್ಯಾತ್ ತರ್ಹಿ ಲಕ್ಷ್ಯಮಪಿ ನ ಸ್ಯಾತ್ ಅಂತ. ಆ ಅನುಮಾನದ ಬಗ್ಗೆ ಚರ್ಚೆ ನಡೆದಿದೆ. ಲಕ್ಷ್ಯತ್ವ ಬರಬೇಕಾದ್ರೆ ವಾಚ್ಯತ್ವ ಬರಲೇಬೇಕು ಅಂತ ನಮ್ಮ ಅಭಿಪ್ರಾಯ ಇದೆ. ಲಕ್ಷ್ಯತ್ವಕ್ಕೆ ಬೇರೆ ಯಾವುದಾದ್ರೂ ಒಂದು ಕಾರಣ ಇರಬಹುದು, ವಾಚ್ಯತ್ವವೇ ಯಾಕೆ ಕಾರಣ ಆಗಬೇಕು ಅಂತ ಅದ್ವೈತಿಗಳ ಪ್ರಶ್ನೆ ಇದೆ. ಅದರ ಬಗ್ಗೆ ಈಗ ಚರ್ಚೆ ನಡೆದಿದೆ. ನೀವು ಈ ಲಕ್ಷ್ಯತ್ವಕ್ಕೆ ವಾಚ್ಯತ್ವವನ್ನು ಬಿಟ್ಟು ಬೇರೆ ಪ್ರಕಾರವನ್ನು ಹೇಳಲಿಕ್ಕೆ ಬರೋದಿಲ್ಲ. ಯಾಕೆಂದ್ರೆ ಈ ಕೇವಲಾನ್ವಯ ಅನುಮಾನದಲ್ಲಿ ಹಾಗೆ ಕೇವಲ ವ್ಯತಿರೇಕ ಅನುಮಾನದಲ್ಲಿ ಉಪಾಧಿಯನ್ನು ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಂತಿಷ್ಟು ನೋಡಿದ್ದೀವಿ. ಇದಕ್ಕೆ ಪೂರ್ವಭಾವಿಯಾಗಿ ಕೇವಲ ವ್ಯತಿರೇಕಿ, ಅನ್ವಯ ವ್ಯತಿರೇಕಿ, ಕೇವಲ ಅನ್ವಯ ಅನುಮಾನಗಳು ಇದ್ರ ಬಗ್ಗೆ ಎಲ್ಲ ನೋಡಿದ್ದೀವಿ. ಕಳೆದ ದಿವಸ ನವೀನ ನ್ಯಾಯದ ಪ್ರಕಾರ ಉಪಾಧಿ ಲಕ್ಷಣವನ್ನು ಕೂಡ ನೋಡಿದ್ದೇವೆ. ಈಗ ಪ್ರಾಚೀನ ನ್ಯಾಯದ ಪ್ರಕಾರ ಉಪಾಧಿ ಲಕ್ಷಣವನ್ನು ನೋಡಬೇಕು. ಇಲ್ಲಿ ಮುಂದೆ ತಗೊಂಡಿರುವುದು ಕೇವಲಾನ್ವಯನೇ ಸಾಧ್ಯಾಭಾವ ಅಭಾವೇನ ತದ ಅವಿನಾಭಾವಿ ಅಭಾವತ್ವ ಅಭಾವ ಅನ್ನೋ ಮಾತಿನಿಂದ ತಗೊಂಡಿರುವುದು ಆ ಪ್ರಾಚೀನ ನ್ಯಾಯದ ಉಪಾಧಿ ಲಕ್ಷಣವನ್ನೇ. ಈಗಾಗಲೇ ನಮ್ಗೆ ಗೊತ್ತಿರುವಂತೆ ಸಾಧ್ಯಕ್ಕೆ ವ್ಯಾಪಕವಾಗಿರಬೇಕು, ಸಾಧನಕ್ಕೆ ಅಂದರೆ ಹೇತುವಿಗೆ ಅವ್ಯಾಪಕವಾಗಿರಬೇಕು. ಅದನ್ನೇ ಉಪಾಧಿ ಅಂತ ಹೇಳ್ತಾರೆ. ಇದು ನವ್ಯ ನ್ಯಾಯದ ಪ್ರಕಾರ. ಪ್ರಾಚೀನ ನ್ಯಾಯದ ಪ್ರಕಾರ ಉಪಾಧಿ ಲಕ್ಷಣ ಏನು ಅದನ್ನ ಈಗ ನೋಡಬೇಕು. ಇಲ್ಲೆಲ್ಲ ಈ ಟಿಪ್ಪಣಿಗಳಲ್ಲಿ ಅದನ್ನ ಪ್ರಾಚೀನ ನ್ಯಾಯ ಅಂತ ಕೊಟ್ಟಿಲ್ಲ, ನ್ಯಾಯದ ಲಕ್ಷಣಗಳನ್ನು ಹೇಳಿದ್ದಾರೆ. ಒಂದು ಶ್ಲೋಕನೂ ಕೂಡ ಹೇಳಿದ್ದಾರೆ ಅನೇಕ ಟಿಪ್ಪಣಿಗಳಲ್ಲಿ. ಭಾವದೀಪ ಟಿಪ್ಪಣಿಯಲ್ಲಿ ಕೂಡ ಸಾಧ್ಯಾಭಾವ ವಿನಾಭಾವಿ ಸವುಪಾಧಿರಿ ಯದತ್ಯಯ ಇತ್ಯುಕ್ತೇ. ಇದು ಭಾವದೀಪ ಟಿಪ್ಪಣಿಯಲ್ಲಿ ಇದೆ. ಹಾಗೆ ಬೇರೆ ಟಿಪ್ಪಣಿಗಳಲ್ಲೂ ಹಿಂದಿನ ಟಿಪ್ಪಣಿಗಳಲ್ಲೂ ಇದ್ದಿರಬಹುದು. ಆ ಸಾಧ್ಯಾಭಾವ ಅವಿನಾಭಾವಿ ಅಂತ ಅನ್ನೋದಕ್ಕೆ ಏನರ್ಥ ಅಂತ ಈ ಮುಂದೆ ಹೇಳ್ತೇನೆ. ಇತ್ಯುಕ್ತೇ ಅಂತಿದೆಯಲ್ಲ, ಇದು ಆ ಪ್ರಾಚೀನ ನ್ಯಾಯಶಾಸ್ತ್ರದ ಉಕ್ತಿ. ಇದಕ್ಕೆ ಸ್ಪಷ್ಟವಾಗಿ ಯಾವ ಗ್ರಂಥದಲ್ಲಿ ಬಂದಿದೆ ಅಂತ ಅನ್ನೋದನ್ನ ಒಂದು ಟಿಪ್ಪಣಿಯಲ್ಲಿದೆ. ಅದೊಂದು ಟಿಪ್ಪಣಿಯಲ್ಲಿ ಇದನ್ನು ನೋಡಿಬಿಟ್ರೆ ಅದು ಏನಂತ ಗೊತ್ತಾಗ್ತದೆ. 379ನೇ ಪುಟದಲ್ಲಿ ವಾಕ್ಯಾರ್ಥ ಮುಕ್ತಾವಳಿ ಅಂತ ಟಿಪ್ಪಣಿ. ಅದರಲ್ಲಿ ತದ ಅವಿನಾಭಾವೀತಿ ಸಾಧ್ಯಾಭಾವ ಅವಿನಾಭೂತ ಅಭಾವ ಪ್ರತಿಯೋಗಿನಃ ಏವ ಉಪಾಧಿತ್ವಾತ್ ಅಂತ ಹೀಗಿದೆ. ಅಲ್ಲಿ ತದುಕ್ತಂ ವರದರಾಜೇನ ಸಾಧ್ಯಾಭಾವ ವಿನಾಭಾವಿ ಸವುಪಾಧಿರಿ ಯದತ್ಯಯ ಅಂತ ಹೀಗೆ ಆ ಲಕ್ಷಣ ಇದೆ. ವರದರಾಜ ಅಂತ ಒಂದು ಹೆಸರಿರೋದು ಇಲ್ಲಿ ಮಾತ್ರ. ಇದು ತಾರ್ಕಿಕ ರಕ್ಷಾ ಅನ್ನುವ ಗ್ರಂಥದಿಂದ ಉದ್ಧೃತವಾದಂತಹ ಶ್ಲೋಕ. ಪ್ರಾಚೀನ ನ್ಯಾಯದಲ್ಲಿ ಉದಯನಾಚಾರ್ಯ ಅಂತ ಒಬ್ಬ ಹಿರಿಯ ವಿದ್ವಾಂಸರು, ಅವರ ಮತವನ್ನು ಅನುಸರಿಸಿ ಈ ವರದರಾಜರು ತಾರ್ಕಿಕ ರಕ್ಷಾ ಅನ್ನೋ ಗ್ರಂಥದಲ್ಲಿ ಹೇಳಿದ ಉಪಾಧಿಯ ಲಕ್ಷಣ ಇದು. ಈ ಸಾಧ್ಯಾಭಾವ ವಿನಾಭಾವಿ ಸವುಪಾಧಿರಿ ಯತತ್ಯಯ ಅಂತ ಏನು ಶ್ಲೋಕ ಇದೆ, ಇದರ ಪೂರ್ಣ ಪಾಠವನ್ನ ಮತ್ತೊಂದು ವ್ಯಾಖ್ಯಾನದಲ್ಲಿ ಕೊಟ್ಟಿದ್ದಾರೆ. ವಾಕ್ಯಾರ್ಥ ವಿವರಣ ಅಂತ ಶ್ರೀನಿವಾಸ ತೀರ್ಥರ ಟಿಪ್ಪಣಿಯಲ್ಲಿ ಏಕಸಾಧ್ಯ ವಿನಾಭಾವಿ ಮಿಥಸ್ ಸಂಬಂಧ ಶೂನ್ಯಯೋ ಸಾಧ್ಯಾಭಾವ ವಿನಾಭಾವಿ ಸವುಪಾಧಿರಿ ಯದತ್ಯಯ ಇತಿ ಉಪಾಧಿ ಲಕ್ಷಣಾದಿತ್ಯರ್ಥ ಅಂತ ಇದು 382ನೇ ಪುಟದಲ್ಲಿ ವಾಕ್ಯಾರ್ಥ ವಿವರಣ ಟಿಪ್ಪಣಿಯಲ್ಲಿದೆ. ಈ ತಾರ್ಕಿಕ ರಕ್ಷಾದ ಈ ಮಾತನ್ನೇ ಜಯತೀರ್ಥರ ತತ್ವಪ್ರಕಾಶಿಕಾದಲ್ಲಿ ಕೇವಲಾನ್ವಯಿನಿ ಸಾಧ್ಯಾಭಾವ ಅಭಾವೇನ ತದ್ ಅವಿನಾಭಾವಿ ಅಭಾವತ್ವ ಅಭಾವಾತ್ ಅಂತ ಹೇಳಿದ್ದಾರೆ. ನೋಡಿ, ಅವಿನಾಭೂತವಾದ ಅಭಾವ ಅಂತ ಹೀಗೆಲ್ಲ ಶಬ್ದ ಪ್ರಯೋಗ ಮಾಡಿರುವುದು ಆ ತಾರ್ಕಿಕ ರಕ್ಷಾ ಅನ್ನೋ ಗ್ರಂಥದಿಂದ ಆಯ್ದುಕೊಂಡು. ಆದರೆ ಅವರೇನು ಆ ಹೆಸರುಗಳನ್ನ ಹೇಳಿಲ್ಲ. ಟಿಪ್ಪಣಿಕಾರರು ಒಬ್ಬರು ಹೆಸರು ಹೇಳಿದ್ದಾರೆ. ಗ್ರಂಥದ ಹೆಸರನ್ನು ಕೂಡ ಮತ್ತೆ ನಾನು ಬೇರೆ ಬೇರೆ ವಿದ್ವಾಂಸರನ್ನು ಕೇಳಿ ತಿಳ್ಕೊಂಡಿದ್ದೇನೆ. ಹೀಗಾಗಿ ಅಲ್ಲಿ ಜಯತೀರ್ಥರ ಟೀಕಾಚಾರ್ಯರ ತತ್ವಪ್ರಕಾಶಿಕದಲ್ಲಿ ಅದಿದೆ. ಸರಿ, ಈಗ ಅಲ್ಲಿ
ನಾವೀಗ ಆ 379ನೇ ಪುಟದಲ್ಲಿ ವಾಕ್ಯಾರ್ಥ ಮುಕ್ತಾವಳಿಯಲ್ಲಿ ನೋಡಿದ್ವಲ್ಲ, ಸಾಧ್ಯಾಭಾವ ಅವಿನಾಭೂತ ಅಭಾವ ಪ್ರತಿಯೋಗಿನಃ ಅಂತ. ಆ ಪ್ರತಿಯೋಗಿ ಆದದ್ದೇ ಉಪಾಧಿ, ಪ್ರತಿಯೋಗಿ ಆದದ್ದಕ್ಕೆ ಉಪಾಧಿತ್ವ ಇರ್ತದೆ ಅಂತಿಷ್ಟು ಸರಿ. ಅದರಲ್ಲಿ ಅವಿನಾಭೂತ ಅಂದ್ರೆ ಏನು, ವಿನಾಭೂತ ಅಂದ್ರೆ ಏನು, ಇದನ್ನೆಲ್ಲ ಸ್ವಲ್ಪ ಗಮನಿಸ್ಬೇಕು. ನಮಗೆ ಗೊತ್ತಿರುವಂತೆ ಭೂತ ಅಂದ್ರೆ ಇರುವಂಥದ್ದು ಅಂತ ಅರ್ಥ, ವಿನಾಭೂತ ಅಂದ್ರೆ ಬಿಟ್ಟು ಇರುವಂಥದ್ದು ಅಂತ ಅರ್ಥ. ಭೂತ ಅಂದ್ರೆ ಇರುವಂಥದ್ದು, ಅವಿನಾಭೂತ ಅಂದ್ರೆ ವಿನಾಭೂತ ಅಂದ್ರೆ ಬಿಟ್ಟು ಇರುವಂಥದ್ದು ಅಂತ ಅರ್ಥ, ಅವಿನಾಭೂತ ಅಂದ್ರೆ ಬಿಟ್ಟು ಇರಲಾರದು ಅಂತ ಅರ್ಥ. ಇಷ್ಟಾಗ್ತದೆ. ಹಾಗಾಗಿ ಸಾಧ್ಯಾಭಾವ ಅವಿನಾಭೂತ ಅಭಾವ ಅಂದ್ರೆ ಸಾಧ್ಯಾಭಾವವನ್ನು ಬಿಟ್ಟು ಇರಲಾರದ ಅಭಾವ, ಆ ಅಭಾವಕ್ಕೆ ಪ್ರತಿಯೋಗಿ ಆದದ್ದೇ ಉಪಾಧಿ ಅಂತಿಷ್ಟು ಅರ್ಥ ಆಗ್ತದೆ. ಈ ಹೀಗೆ ಅರ್ಥ ಆಗಿದ್ದರಿಂದ ಸಾಧ್ಯಾಭಾವ ಅಂತನ್ನುವುದು ವ್ಯಾಪಕ ಆಗ್ತದೆ, ಉಪಾಧ್ಯಾಭಾವ ಅಂತನ್ನುವುದು ವ್ಯಾಪ್ಯ ಆಗ್ತದೆ. ಸಾಧ್ಯಾಭಾವಕ್ಕೆ ವ್ಯಾಪ್ಯವಾದ ಅಭಾವ ಅಂತ ಹೀಗದರ ಒಟ್ಟರ್ಥ ಆಗ್ತದೆ. ಅದನ್ನ ನಮಗೆ ಈಗ ವ್ಯಾಪಕ ವ್ಯಾಪ್ಯ ಅನ್ನೋ ಶಬ್ದಗಳು ಬಹಳ ಮುಖ್ಯ ಆಗ್ತವೆ. ಅದಕ್ಕೆ ಹೇತುವಿಗೆ ವ್ಯಾಪಕವಾದದ್ದು ಸಾಧ್ಯ ಅಂತ ಹೀಗೆಲ್ಲ ನಾವು ಕೇಳಿರ್ತೀವಿ. ಹಾಗೆ ಉಪಾಧಿಯಲ್ಲೂ ಕೂಡ ಸಾಧ್ಯಕ್ಕೆ ವ್ಯಾಪಕವಾದದ್ದು, ಸಾಧನ ಅವ್ಯಾಪಕವಾದದ್ದು, ಆ ಶಬ್ದಗಳು ನಮ್ಗೆ ಹೆಚ್ಚು ಪರಿಚಯ ಆಗಿರ್ತದೆ. ಆದರೆ ಕೆಲವು ಕಡೆ ಶಾಸ್ತ್ರದಲ್ಲಿ ಈ ಥರ ಅವಿನಾಭೂತ ಅಂತ ಹೀಗೂ ಶಬ್ದ ಪ್ರಯೋಗ ಮಾಡ್ತಿರ್ತಾರೆ. ಅದಕ್ಕಾಗಿ ಈ ವ್ಯಾಪ್ಯ ಅನ್ನೋ ಶಬ್ದವನ್ನು ಕೂಡ ನಾನು ಹೇಳಿದೆ. ಇದನ್ನೆಲ್ಲ ಬೇರೆ ಬೇರೆ ಟಿಪ್ಪಣಿಗಳಲ್ಲೂ ಕೂಡ ಹೇಳಿದ್ದಾರೆ. ಈ 376ನೇ ಪುಟದಲ್ಲಿ ಅಭಿನವ ಚಂದ್ರಿಕಾ, ಈಗಾಗಲೇ ಅಲ್ಲಿರುವ ಕೆಲವು ವಾಕ್ಯಗಳನ್ನು ನಾವು ನೋಡಿದ್ದೇವೆ. ಅಲ್ಲಿ ನೀವು ತೆಗೀರಿ, ಸಾಧ್ಯಾಭಾವೇನೇತಿ ಅಂತ ಒಂದು ಪ್ರತೀಕ ಇದೆ, ಅಲ್ಲಿ ಅದನ್ನ ಗಮನಿಸಿ. ಅಲ್ಲಿ ವ್ಯಾಪ್ಯ ಅಂತ ಈಗ ಶಬ್ದ ಪ್ರಯೋಗ ಇದೆ, ಅದನ್ನ ತೋರಿಸ್ತೀನಿ. ಮುಂದೆ ಹೇಳುವಾಗ ಅದನ್ನು ಹೇಳಬೇಕು. ಸಾಧ್ಯಾಭಾವೇನ ಅಂತ ಟೀಕಾದಲ್ಲಿ ಏನಿದೆ, ಆ ಟೀಕಾದಲ್ಲಿರೋದನ್ನ ಪ್ರತೀಕವಾಗಿ ತಗೊಂಡಿದ್ದಾರೆ. ಕೇವಲ ಅನ್ವಯಿನಿ ಸಾಧ್ಯಾಭಾವ ಅಭಾವೇನ, ಕೇವಲ ಅನ್ವಯಲ್ಲಿ ಸಾಧ್ಯಾಭಾವ ಅಂತ ಅನ್ನುವುದೇ ಇಲ್ಲ. ಆದ್ರಿಂದ ಇದು ನೋಡಿ, ಈ ಒಂದು ಸಣ್ಣ ವಾಕ್ಯದ ಬಗ್ಗೆ ನೀವೀಗ ಆಲೋಚನೆ ಮಾಡಬೇಕಾಗಿಲ್ಲ, ಅದನ್ನ ನಾನು ಮುಂದೆ ಹೇಳಬೇಕಾಗಿದೆ. ಈಗ ನಾನು ನಿಮ್ಗೆ ಹೇಳಬೇಕಾದದ್ದು ಉಪಾಧಿಯ ಲಕ್ಷಣ ಏನು ಅಂತ ಮಾತ್ರ. ಉಪಾಧ್ಯಭಾವಸ್ಯ ಸಾಧ್ಯಾಭಾವ ವ್ಯಾಪ್ಯತ್ವ ಅಭಾವಾತ್. ಈ ಪ್ರಕೃತ ಅನುಮಾನದಲ್ಲಿ ಉಪಾಧ್ಯಭಾವವು ಸಾಧ್ಯಾಭಾವ ವ್ಯಾಪ್ಯವಾಗಿಲ್ಲ. ಯಾವುದಾದ್ರೂ ಒಂದು ಉಪಾಧಿ ಅಂತ ಅನ್ಸ್ಕೋಬೇಕಾದ್ರೆ ಆ ಉಪಾಧಿಯ ಅಭಾವ ಅನ್ನೋದು ಸಾಧ್ಯಾಭಾವಕ್ಕೆ ವ್ಯಾಪ್ಯವಾಗಬೇಕು ಅಂತ ಅದರ ಒಟ್ಟು ತಾತ್ಪರ್ಯ. ಸಾಧ್ಯಾಭಾವ ವ್ಯಾಪ್ಯಾಭಾವ ಪ್ರತಿಯೋಗಿತ್ವಂ ಅಂತ ಅದನ್ನ ನೀವು ಬರ್ಕೊಳ್ಬೇಕು. ಇದನ್ನೇ ಕೆಲವು ಒಂದು ಯಾವುದೋ ಟಿಪ್ಪಣಿಯಲ್ಲಿ ಸಾಧ್ಯಾಭಾವ ವ್ಯಾಪಕಾಭಾವ ಪ್ರತಿಯೋಗಿತ್ವಂ ಅಂತ ಬರೆದು ಬಿಟ್ಟಿದ್ದಾರೆ. ಅದು ಅಷ್ಟು ಉಚಿತ ಅಲ್ಲ. 382ನೇ ಪುಟದಲ್ಲಿ ವಾಕ್ಯಾರ್ಥ ಮಂಜರಿ ಅಂತ ಟಿಪ್ಪಣಿ ಇದೆ. ಅದರಲ್ಲಿ ತದಿತಿ, ಕೇವಲಾನ್ವಯಿನೀತಿ, ತದಿತಿ ಅಂತ ಹೀಗೆಲ್ಲ ಇದೆ ನೋಡಿ. ಏನ ತೇನ ಸಾಧ್ಯಾಭಾವೇನ ಅವಿನಾಭಾವಿ ಅಂದ್ರೆ ವ್ಯಾಪ್ತಃ ಯಹ ಅಭಾವಃ ಉಪಾಧೇಃ ಪ್ರತಿಯೋಗಿತಾ ಸಂಬಂಧೇನ ತದ್ಭುತ್ವಾಭಾವಾದಿತ್ಯರ್ಥಃ. ಸಾಧ್ಯಾಭಾವ ವ್ಯಾಪಕಾಭಾವ ಪ್ರತಿಯೋಗಿನಃ ಏವ ಉಪಾಧಿತ್ವಾತ್ ಅಂತ ಹೇಳಿ ಅವರು ಕೂಡ ಆ ತಾರ್ಕಿಕ ರಕ್ಷಾದ ಗ್ರಂಥದ ಮಾತನ್ನು ಉದ್ಧರಿಸಿದ್ದಾರೆ. ಪ್ರಾಚೀನ ನ್ಯಾಯದ ಲಕ್ಷಣವನ್ನ ಉಪಾಧಿಗೆ ಸಂಬಂಧಪಟ್ಟಂತೆ ನಾವೀಗ ನೋಡ್ತಾ ಇದ್ದೇವೆ. ನವ್ಯ ನ್ಯಾಯಕ್ಕೆ ಸಂಬಂಧಪಟ್ಟಂತೆ ಉಪಾಧಿ ಲಕ್ಷಣ ಈಗಾಗಲೇ ನೋಡಿದ್ದೇವೆ. ಉಪಾಧಿ ಅಂತ ಅನ್ನೋದು ಸಾಧ್ಯಕ್ಕೆ ವ್ಯಾಪಕವಾಗಿರಬೇಕು. ಎಲ್ಲೆಲ್ಲಿ ಸಾಧ್ಯ ಇದೆಯೋ ಅಲ್ಲೆಲ್ಲ ಉಪಾಧಿ ಇರಬೇಕು. ಹಾಗಾಗಿ ಅಲ್ಲಿ ಸಾಧ್ಯವು ವ್ಯಾಪ್ಯ, ಉಪಾಧಿಯು ವ್ಯಾಪಕ. ಇದು ನವ್ಯ ನ್ಯಾಯದ ಲಕ್ಷಣದ ಪ್ರಕಾರ. ಒಂದ್ ವೇಳೆ ಉಪಾಧಿ ಇಲ್ಲದೆ ಹೋದ್ರೆ ಆವಾಗ ಸಾಧ್ಯವು ಕೂಡ ಇರಬಾರದು. ಇದು ಅದರ ವಿಪರ್ಯವಸಾನ. ಸಾಧ್ಯ ಇದ್ದಲ್ಲೆಲ್ಲ ಉಪಾಧಿ ಇರಬೇಕು, ಉಪಾಧಿ ಇಲ್ಲದೆ ಹೋದ್ರೆ ಸಾಧ್ಯವು ಕೂಡ ಇರಬಾರದು. ಯತ್ರ ಉಪಾಧ್ಯ ಭಾವ ತತ್ರ ಸಾಧ್ಯಾಭಾವ. ಆವಾಗ ಉಪಾಧ್ಯ ಭಾವ ಅಂತನೂ ವ್ಯಾಪ್ಯ ಆಗ್ತದೆ. ವ್ಯಾಪ್ಯಸ್ಯ ವಚನಂ ಪೂರ್ವಂ ವ್ಯಾಪಕೋಕ್ತಿ ಅನಂತರಂ. ನಿಮಗೊಂದು ಇನ್ನೊಂದು ಸರಳವಾದ ಸೂತ್ರವನ್ನು ಕೂಡ ಹೇಳಿದ್ದೆ. ವ್ಯಾಪಕ ಮತ್ತು ವ್ಯಾಪ್ಯಗಳನ್ನು ಗುರುತಿಸುವುದು ಹೇಗೆ ಅಂತ ಪ್ರಶ್ನೆ ಬಂದರೆ, ವ್ಯಾಪ್ಯ ಅನ್ನೋದು ಸಾಮಾನ್ಯವಾಗಿ ಅಲ್ಪ ದೇಶದಲ್ಲಿರ್ತದೆ, ವ್ಯಾಪಕ ಅಂತ ಅನ್ನೋದು ಹೆಚ್ಚು ದೇಶದಲ್ಲಿರ್ತದೆ. ಹಾಗೆ ವ್ಯಾಪ್ಯವನ್ನು ಮೊದಲು ಹೇಳ್ತೀವಿ, ವ್ಯಾಪಕವನ್ನು ಆಮೇಲೆ ಹೇಳ್ತೀವಿ. ಈ ವ್ಯಾಪಕ ಅಂತ ಅನ್ನೋದು ಹೆಚ್ಚು ದೇಶದಲ್ಲಿರ್ತದೆ, ವ್ಯಾಪ್ಯ ಅನ್ನೋದು ಕಡಿಮೆ ದೇಶದಲ್ಲಿರ್ತದೆ ಅಂತ ಅನ್ನೋದು ಅದೊಂದು ಸಾಮಾನ್ಯವಾದ ನಿಯಮ. ಈಗ ಪರ್ವತಃ ವನ್ಯಮಾನ್ ಧೂಮಾತ್ ಅನ್ನುವ ಅನುಮಾನದಲ್ಲಿ ಧೂಮ ಅಂತನ್ನುವುದು ವ್ಯಾಪ್ಯವಾಗಿದೆ, ಕಡಿಮೆ ದೇಶದಲ್ಲಿದೆ. ಪಾಕಶಾಲೆ, ಯಜ್ಞಶಾಲೆ, ಪರ್ವತ ಮೊದಲಾದ ಕಡೆ.
ವನ್ಹಿ ಅಂತನ್ನುವುದು ಈ ಮೂರರಲ್ಲಿ ಇರುವುದಲ್ಲದೆ ಅಯೋಗೋಲಕದಲ್ಲೂ ಕೂಡ ಇದೆ. ಆದ್ರಿಂದ ಅದನ್ನ ವ್ಯಾಪಕ ಅಂತ ನಾವು ಅಂತೀವಿ. ಹಾಗೆ ಪರಮಾತ್ಮನು ಕೂಡ ಹೆಚ್ಚು ಸ್ಥಳದಲ್ಲಿದ್ದಾನೆ, ಜಗತ್ತು ಕಡಿಮೆ ಸ್ಥಳದಲ್ಲಿದೆ. ಪರಮಾತ್ಮ ವ್ಯಾಪಕ, ಜಗತ್ತು ವ್ಯಾಪ್ಯ. ಆದರೆ ಕೆಲವು ಕಡೆ ಈಗ ಹಿಂಸಾ ಪಾಪ ಸಾಧನಂ ನಿಷಿದ್ಧತ್ವಾತ್ ಅಂತ ಅನುಮಾನ ಪ್ರಯೋಗ ಮಾಡಿದರೆ, ನಿಷಿದ್ಧತ್ವ ಮತ್ತು ಪಾಪ ಸಾಧನತ್ವ ಅವೆರಡೂ ಕೂಡ ಅವೆರಡರ ನಡುವೆ ವ್ಯಾಪ್ತಿ ಇದೆ. ಆದರೆ ಅಲ್ಲಿ ಕಡಿಮೆ ಸ್ಥಳದಲ್ಲಿರುವುದು ಯಾವುದು, ಹೆಚ್ಚು ಸ್ಥಳದಲ್ಲಿರುವುದು ಯಾವುದು ಅಂತ ಹೇಳಲಿಕ್ಕೆ ಬರೋದಿಲ್ಲ. ಅವು ಸಮವ್ಯಾಪ್ತ. ನಾವೀಗಾಗಲೇ ಪ್ರಮಾಣ ಪದ್ಧತಿ ಮೊದಲಾದ ಗ್ರಂಥಗಳಲ್ಲಿ ನೋಡಿದ್ದೀವಿ. ಈ ಅನುಮಾನಗಳು ಕೆಲವು ವಿಷಮ ವ್ಯಾಪ್ತ, ಕೆಲವು ಸಮವ್ಯಾಪ್ತ. ಸಮವ್ಯಾಪ್ತ ಅಂದರೆ ಹೇತು ಎಲ್ಲಿದೆಯೋ ಅಲ್ಲೆಲ್ಲ ಸಾಧ್ಯ ಇರ್ತದೆ, ಸಾಧ್ಯ ಇದ್ದಲ್ಲೆಲ್ಲ ಹೇತು ಇರ್ತದೆ. ಇದು ಸಮವ್ಯಾಪ್ತ. ವಿಷಮ ವ್ಯಾಪ್ತ ಅಂದರೆ ಹೇತು ಇದ್ದಲ್ಲೆಲ್ಲ ಸಾಧ್ಯ ಇರ್ತದೆ, ಆದರೆ ಸಾಧ್ಯ ಇದ್ದಲ್ಲೆಲ್ಲ ಹೇತು ಇರೋದಿಲ್ಲ. ಅಂತೂ ಹೇತು ಇದ್ದಲ್ಲೆಲ್ಲ ಸಾಧ್ಯ ಇರಲೇಬೇಕು ಅಂತನ್ನೋದು ಮುಖ್ಯ ಅನುಮಾನಕ್ಕೆ. ಸಾಧ್ಯ ಇದ್ದಲ್ಲೆಲ್ಲ ಹೇತು ಇರಬೇಕಾಗಿಲ್ಲ. ಹೇತು ಇದ್ದಲ್ಲೆಲ್ಲ ಸಾಧ್ಯ ಇದ್ದರೆ ಅಂಥ ಹೇತುವಿನಿಂದ ಸಾಧ್ಯವನ್ನು ಸಾಧನೆ ಮಾಡಬಹುದು. ಆದ್ದರಿಂದ ನವ್ಯನ್ಯಾಯದ ಪ್ರಕಾರ ಯತ್ರ ಸಾಧ್ಯಂ ತತ್ರ ಉಪಾಧಿ ಅಂತ ಹೇಳಿದ್ದೇವೆ. ಆದ್ದರಿಂದ ಸಾಧ್ಯವು ವ್ಯಾಪ್ಯ ಆಯಿತು, ಸಾಧನವು ಅದಕ್ಕೆ ವ್ಯಾಪಕ ಆಯಿತು. ಅದಕ್ಕೆ ಅಭಾವ ಮುಖೇನ ಅದನ್ನೇ ಹೇಳುವುದಾದರೆ ಯತ್ರ ಉಪಾಧ್ಯ ಭಾವ, ಉಪಾಧಿ ಒಂದು ವೇಳೆ ಇಲ್ಲದೆ ಹೋದರೆ ಅಲ್ಲಿ ಸಾಧ್ಯವೂ ಕೂಡ ಇರುವುದಿಲ್ಲ ಅಂತ ಅದರ ತಾತ್ಪರ್ಯ ಆಗ್ತದೆ. ಆದ್ದರಿಂದ ಯತ್ರ ಉಪಾಧ್ಯ ಭಾವ ಅಂತ ಹೇಳುವುದರಿಂದ ಉಪಾಧ್ಯ ಭಾವ ಅಂತನ್ನುವುದು ವ್ಯಾಪ್ಯ, ಅಲ್ಲೆಲ್ಲ ಸಾಧ್ಯಾಭಾವ ಇರ್ತದೆ ಅಂತ ಸಾಧ್ಯಾಭಾವನ ಆಮೇಲೆ ಹೇಳುವುದರಿಂದ ಅದು ವ್ಯಾಪಕ ಆಗ್ತದೆ. ಅದಕ್ಕಾಗಿಯೇ ಈ ಲಕ್ಷಣ ಏನು ಹೇಳಿದ್ದಾರೆ, ಸಾಧ್ಯಾಭಾವ ವ್ಯಾಪ್ಯಾಭಾವ ಪ್ರತಿಯೋಗಿತ್ವಂ ಅಂತ. ಸಾಧ್ಯಾಭಾವಕ್ಕೆ ವ್ಯಾಪ್ಯವಾದ ಅಭಾವ ಅಂದರೆ ಅದು ಉಪಾಧ್ಯ ಭಾವ, ಆ ಉಪಾಧ್ಯ ಭಾವಕ್ಕೆ ಪ್ರತಿಯೋಗಿ ಅಂತ ಅದರ ತಾತ್ಪರ್ಯ. ಇದನ್ನು ನಾವು ಪರ್ವತಃ ವನ್ಯಮಾನ ಧೂಮ ಅಂತನೂ ನೋಡ್ತೇವೆ. ಎಲ್ಲೆಲ್ಲಿ ಧೂಮ ಇರ್ತದೋ ಅಲ್ಲೆಲ್ಲ ವನ್ನಿ ಇದ್ದೇ ಇರ್ತದೆ. ಒಂದು ವೇಳೆ ವನ್ನಿ ಇಲ್ಲದೆ ಹೋದರೆ ಯತ್ರ ವನ್ಯಭಾವ ತತ್ರ ಧೂಮಾಭಾವ. ಆ ಸಂಬಂಧ ಅದನ್ನು ನೀವು ಅಲ್ಲಿ ವ್ಯಾಪ್ಯ ಯಾವುದು, ವ್ಯಾಪಕ ಯಾವುದು, ಈ ಧೂಮ ಮತ್ತು ವನ್ನಿಗಳ ನಡುವೆ ವ್ಯಾಪ್ಯ ಯಾವುದು, ವ್ಯಾಪಕ ಯಾವುದು, ವನ್ಯಭಾವ ಮತ್ತು ಧೂಮಾಭಾವಗಳ ನಡುವೆ ವ್ಯಾಪ್ಯ ಯಾವುದು, ವ್ಯಾಪಕ ಯಾವುದು ಅಂತ ನೀವು ಸ್ಪಷ್ಟವಾಗಿ ನೆನಪಿಟ್ಕೊಂಡಿದ್ರೆ ಮಾತ್ರ ಇದು ಮುಂದಿಂದು ನಿಮ್ಮ ಗಮನಕ್ಕೆ ಬರ್ತದೆ. ಇಲ್ಲದೆ ಹೋದ್ರೆ ಕನ್ಫ್ಯೂಸ್ ಆಗಿಬಿಡ್ತದೆ. ವ್ಯಾಪ್ಯ ಯಾವುದು, ವ್ಯಾಪಕ ಯಾವುದು ಅಂತ ಹೇಳಲಿಕ್ಕೆ ಗೊಂದಲ ಆಗಿಬಿಡ್ತದೆ. ವಿಧಿಮುಖಿಯನ್ನು ಹೇಳುವಾಗ ಯತ್ರ ಧೂಮ ತತ್ವ ವನ್ನಿ ಅಂತೇವೆ. ಆವಾಗ ಧೂಮ ವ್ಯಾಪ್ಯ ಆಗ್ತದೆ, ವನ್ಯ ವ್ಯಾಪಕ ಆಗ್ತದೆ. ಆದರೆ ಅದನ್ನು ನಿಷೇಧ ಮುಖವಾಗಿ ಹೇಳುವಾಗ ಯತ್ರ ವನ್ಯಭಾವ ತತ್ರ ಧೂಮಾಭಾವ ಅಂತೇವೆ. ಯತ್ರ ವನ್ಯಭಾವ ಅಯೋಗೋಲಕ್ಕೆ ಇತ್ಯಾದಿ, ಇದು ಅಯೋಗೋಲಕ ಅಲ್ಲ, ಸರೋವರ ಮೊದಲಾದ ಕಡೆ ವನ್ಯಭಾವ ಇದೆ, ಅಲ್ಲಿ ಧೂಮಾಭಾವನೂ ಕೂಡ ಇದೆ ಅಂತ ಹೀಗೆ ಅದನ್ನು ಹೇಳಿ ಮುಗಿಸ್ತೀವಿ. ಅದರಿಂದ ವನ್ಯಭಾವ ಅನ್ನೋದು ವ್ಯಾಪ್ಯ ಆಯಿತು, ಧೂಮಾಭಾವ ಅಂತ ಅನ್ನೋದು ವ್ಯಾಪಕ ಆಯಿತು. ವ್ಯಾಪ್ಯ ವ್ಯಾಪಕಗಳ ನಡುವಿನ ಸಂಬಂಧ ಹಾಗಿರ್ತದೆ. ಹಾಗಿರುವುದರಿಂದಲೇ ಧೂಮ ಇದ್ದುದರಿಂದ ವನ್ಯವನ್ನು ಸಾಧನೆ ಮಾಡ್ತೇವೆ. ವನ್ಯ ಇಲ್ಲದೆ ಹೋದ್ರೆ ಧೂಮನು ಕೂಡ ಇರ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಅದಕ್ಕೆ ಪ್ರತಿ ತರ್ಕನೂ ಕೂಡ ಮಾಡ್ತೇವೆ. ಹೀಗೆ ಧೂಮ ಅನ್ನುವುದು ವ್ಯಾಪ್ಯ, ವನ್ಯ ಅನ್ನುವುದು ವ್ಯಾಪಕ, ವನ್ಯಭಾವ ಅನ್ನುವುದು ವ್ಯಾಪ್ಯ, ಧೂಮಾಭಾವ ಅಂತ ಅನ್ನೋದು ವ್ಯಾಪಕ ಆಗ್ತದೆ. ಇಲ್ಲಿಯೂ ಕೂಡ ಯತ್ರ ಸಾಧ್ಯಂ ತತ್ರ ಉಪಾಧಿ, ಸಾಧ್ಯ ವ್ಯಾಪ್ಯ ಆಯಿತು, ಅದಕ್ಕೆ ಉಪಾಧಿ ವ್ಯಾಪಕ ಆಯಿತು. ಯತ್ರ ಉಪಾಧ್ಯ ಭಾವ ತತ್ರ ಸಾಧ್ಯಾಭಾವ ಅಂತ ಹೀಗೆ ಹೇಳ್ತೀವಿ. ಅದರಿಂದ ಅಲ್ಲಿ ಉಪಾಧ್ಯ ಭಾವ ಅಂತ ಅನ್ನೋದು ವ್ಯಾಪ್ಯ ಆಯಿತು, ಸಾಧ್ಯಾಭಾವ ಅಂತ ಅನ್ನೋದು ವ್ಯಾಪಕ ಆಗ್ತದೆ. ಆದ್ದರಿಂದ ಸಾಧ್ಯಾಭಾವಕ್ಕೆ ವ್ಯಾಪ್ಯವಾದ ಅಭಾವ ಅಂದರೆ ಉಪಾಧ್ಯ ಭಾವ, ಆ ಉಪಾಧ್ಯ ಭಾವಕ್ಕೆ ಪ್ರತಿಯೋಗಿಯಾದದ್ದೇ ಉಪಾಧಿ ಅಂತಿದು ಪ್ರಾಚೀನ ನ್ಯಾಯದ ಲಕ್ಷಣ. ಈ ದೃಷ್ಟಿಯಿಂದ ಪ್ರಾಚೀನ ನ್ಯಾಯಕ್ಕೂ ನವ್ಯ ನ್ಯಾಯಕ್ಕೂ ಒಂದು ಸಂಬಂಧ ಇದೆ. ನವ್ಯ ನ್ಯಾಯದಲ್ಲಿ ಸಾಧ್ಯ ವ್ಯಾಪಕ ಉಪಾಧಿ ಅಂತ ಹೇಳಿದರು, ಪ್ರಾಚೀನ ನ್ಯಾಯದಲ್ಲಿ ಸಾಧ್ಯಾಭಾವ ವ್ಯಾಪ್ಯಾಭಾವ ಪ್ರತಿಯೋಗಿತ್ವಂ ಉಪಾಧಿತ್ವಂ ಅಂತ ಹೇಳಿದರು. ಅಷ್ಟೊಂದು ಸಮಾನತೆ ಇದೆ. ಪರ್ವತಃ ಧೂಮವಾನ್ ವನ್ಯೇಹೆ ಅಂತ ಏನು ದುಷ್ಟಾನುಮಾನ ಇದೆ, ಅಲ್ಲಿ ಆರ್ಧೇಂದ್ರ ಸಂಯೋಗವನ್ನು ಏನು ಉಪಾಧಿಯನ್ನಾಗಿ ಹೇಳ್ತೀವಿ, ಆ ಉಪಾಧಿ ಅಂತ ಅನ್ನೋದು ನವ್ಯ ನ್ಯಾಯದ ಪ್ರಕಾರವೂ ಪ್ರಾಚೀನ ನ್ಯಾಯದ ಪ್ರಕಾರವೂ ಈ ಲಕ್ಷಣವನ್ನು ಹೊಂದುತ್ತದೆ. ಕಳೆದ ದಿವಸ ನಾವು ನೋಡಿದ್ದೀವಿ, ಅದು ಸಾಧ್ಯಕ್ಕೆ ವ್ಯಾಪಕವಾಗಿದೆ, ಸಾಧನಕ್ಕೆ ಅವ್ಯಾಪಕವಾಗಿದೆ. ಸಾಧ್ಯ ಅಂದರೆ ಧೂಮ, ಎಲ್ಲೆಲ್ಲಿ ಧೂಮ ಇರ್ತದೋ ಅಲ್ಲೆಲ್ಲ ವನ್ಯ ಇರ್ತದೆ, ಆದ್ದರಿಂದ ಸಾಧ್ಯಕ್ಕೆ ವ್ಯಾಪಕವಾಗಿದೆ. ಸಾಧನ ಅಂದರೆ ವನ್ಹಿ, ಎಲ್ಲೆಲ್ಲಿ ವನ್ಹಿ ಇರ್ತದೋ ಅಲ್ಲೆಲ್ಲ ಆರ್ಧೇಂದ್ರ ಸಂಯೋಗ ಇರೋದಿಲ್ಲ, ಎಲ್ಲೆಂದ್ರೆ ಕಾದ ಕಬ್ಬಿಣದಲ್ಲಿ ಅಂತ ನಾವು ಕಳೆದ ದಿವಸ ನವ್ಯ ನ್ಯಾಯದ ಪ್ರಕಾರ ಉಪಾಧಿ ಲಕ್ಷಣ ಆರ್ಧೇಂದ್ರ ಸಂಯೋಗದಲ್ಲಿ ಬರುವುದನ್ನು ನೋಡಿದ್ದೀವಿ. ಇನ್ನು ಪ್ರಾಚೀನ ನ್ಯಾಯದ ಪ್ರಕಾರನೂ ಕೂಡ ಅದು ಒಂದೇ ಬರ್ತದೆ. ನಾನು ಈಗಾಗಲೇ ಪಾಠದಲ್ಲಿ ಅದನ್ನು ಹೇಳಿದೆ. ಉಪಾಧಿಯು ಸಾಧ್ಯಕ್ಕೆ ವ್ಯಾಪಕ ಆಗಿರಬೇಕು ಅಂತಂದ್ರೆ ಅದರ ಪರ್ಯವಸಾನ ಉಪಾಧಿಯು ಸಾಧ್ಯಕ್ಕೆ ವ್ಯಾಪಕ ಆಗಿರಬೇಕು ಅನ್ನೋದು ವಿಧಿಮುಖವಾಯಿತು. ಅದನ್ನೇ ವ್ಯತಿರೇಕ ಮುಖವಾಗಿ ನಾವು ಹೇಳಿದಾಗ ಎಲ್ಲಿ ಒಂದು ವೇಳೆ ಉಪಾಧಿ ಇಲ್ಲದೆ ಹೋದರೆ ಆವಾಗ ಸಾಧ್ಯವೂ ಇರೋದಿಲ್ಲ ಅಂತ ಹೇಳ್ದಂಗೆ ಆಗ್ತು. ಆದ್ದರಿಂದ
ಉಪಾಧ್ಯಭಾವವು ವ್ಯಾಪ್ಯ, ಸಾಧ್ಯಾಭಾವವು ವ್ಯಾಪಕ ಅಂತ ಆಗ್ತದೆ. ಸಾಧ್ಯಾಭಾವಕ್ಕೆ ವ್ಯಾಪ್ಯವಾದ ಅಭಾವ, ಆ ಅಭಾವಕ್ಕೆ ಪ್ರತಿಯೋಗಿಯೇ ಉಪಾಧಿ. ಯತ್ರ ಯತ್ರ ಆರ್ಧೇಂದ್ರ ಸಂಯೋಗ ಅಭಾವ ತತ್ರ ತತ್ರ ಧೂಮಾಭಾವ ಅಂತ ಹೇಳಿ ಮುಂದೆ ಬರ್ತದೆ. ಯತ್ರ ಯತ್ರ ಆರ್ಧೇಂದ್ರ ಸಂಯೋಗ ಅಭಾವ ಸರೋವರದಲ್ಲಿಯೂ ಇದೆ, ಹಾಗೆ ಅಯೋಗೋಲಕದಲ್ಲಿಯೂ ಕೂಡ ಆರ್ಧೇಂದ್ರ ಸಂಯೋಗ ಅಭಾವ ಇದೆ. ಅಲ್ಲಿ ತೇವಾಂಶ ಇಲ್ವಲ್ಲ ಅಯೋಗೋಲಕದಲ್ಲಿ, ಆದ್ರಿಂದ ಆರ್ದ್ರೇಂದ್ರನ ಸಂಯೋಗದ ಅಭಾವ ಅಯೋಗೋಲಕದಲ್ಲೂ ಕೂಡ ಇದ್ದೇ ಇದೆ, ಅಲ್ಲಿ ಧೂಮಾಭಾವನೂ ಕೂಡ ಇದ್ದೇ ಇದೆ. ಆದ್ರಿಂದ ಈ ಆರ್ಧೇಂದ್ರ ಸಂಯೋಗ ಅಭಾವ ಅನ್ನೋದು ವ್ಯಾಪ್ಯ ಆಯಿತು, ಧೂಮಾಭಾವ ಅನ್ನೋ ಸಾಧ್ಯಾಭಾವ ಅದು ವ್ಯಾಪಕವಾಯಿತು. ಹೀಗೆ ಸಾಧ್ಯಾಭಾವಕ್ಕೆ ವ್ಯಾಪ್ಯವಾದ ಅಭಾವಕ್ಕೆ ಪ್ರತಿಯೋಗಿ ಆಯಿತು ಆರ್ಧೇಂದ್ರನ ಸಂಯೋಗ. ಆದ್ರಿಂದ ಅದನ್ನು ಪ್ರಾಚೀನ ನ್ಯಾಯದ ಪ್ರಕಾರನೂ ಕೂಡ ಉಪಾಧಿ ಅಂತ ಹೇಳಲಿಕ್ಕೆ ಬರ್ತದೆ. ಆದ್ರಿಂದ ಅವರು ಈ ತರ ಲಕ್ಷಣ ಹೇಳಿದ್ದಾರೆ. ಅಲ್ಲಿಗೆ ಇವತ್ತಿನ ಈ ಭಾಗ ಸಮಾಪ್ತ ಆಗಿದೆ.